ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಕೋಟಿಯೂರು ಹೋಗ್ತಾ ಇದ್ದೀನಿ ನಾಗರಹೊಳೆ ಮಾರ್ಗದಲ್ಲಿ. ಹೋಗ್ಬೇಕಾದ್ರೆ ಟೈಗರ್ ನೋಡೋಣ ಅಂತ ಅಂದರೆ ಇಲ್ಲಿ ನೋಡಿದ್ರೆ ಬರೀ ನವಿಲುಗಳೇ ಸಿಗ್ತಾ ಇದೆ. ನವಿಲನ್ನು ನೋಡಿಕೊಂಡು ಮುಂದೆ ಹಾಗೆ ಸಾಕ್ತಾ ಇರಬೇಕಾದ್ರೆ ಮತ್ತೆ ಇನ್ನೊಂದು ನವಿಲು ಸಿಕ್ತು. ನವಿಲ್ಗೇನು ಕಮ್ಮಿ ಇಲ್ಲ, ತುಂಬ ನವಿಲುಗಳು ಸಿಗ್ತಾ ಇರುತ್ತೆ ನಾಗರಹೊಳೆ ಫಾರೆಸ್ಟ್ ಮೇಲೆ ಹೋದರೆ. ಹಾಗೆ ಜಿಂಕೆಗಳು ಸಿಕ್ತು. ಜಿಂಕೆಗಳನ್ನ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಇನ್ನೇನು ಕೇರಳ ಕುಟ್ಟ ಕ್ರಾಸ್ ಆದಮೇಲೆ ಕೋಟಿಯೂರು ದೇವಸ್ಥಾನ ಸಿಗೋಕ್ಕೆ ಮುಂಚೆ ನಮಗೆ ಅಲ್ಲೊಂದು ಸಣ್ಣದೊಂದು ಹಿಲ್ ಸ್ಟೇಷನ್ ಸಿಗುತ್ತೆ. ಆ ಹಿಲ್ ಸ್ಟೇಷನ್ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಈ ಕಡೆಯಿಂದ ಹೋಗ್ಬೇಕಾದ್ರೆ ಈಸಿಯಾಗಿ ಹೋಗ್ಬೋದು, ಬಟ್ ರಿಟರ್ನ್ ಬರುವಾಗ ತುಂಬ ಕೇರ್ಫುಲ್ಲಾಗಿ ಬರಬೇಕು. ಸೊ ನಾವೀಗ ಕೋಟಿಯೂರು ದೇವಸ್ಥಾನ ಹತ್ರ ಬಂದ್ವಿ. ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಹಾಗೆ ವಾಕ್ ಮಾಡ್ಕೊಂಡು ನಡ್ಕೊಳ್ತಾ ಬಂದರೆ ಹಾಗೆ ಹೋಗ್ತಾಯಿದ್ರು. ತುಂಬ ಜನ ಕಾಣಲಿಲ್ಲ ನಮಗೆ, ತುಂಬ ಫ್ರೀ ಇದೆ ಅಂತ ಅಂದ್ಕೊಂಡ್ವಿ. ಹೋದ್ಮೇಲೆ ಗೊತ್ತಾಗ್ತಾ ಇದೆ ನಮಗೆ ಎಷ್ಟು ರಶ್ ಇದೆ ಅಂತ. ಅದು ಮುಂದೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಏನೋ ಮಾರ್ತಾಯಿದ್ರು, ಇದೇನಪ್ಪ ಅಂತ ಅಂದ್ಕೊಂಡು ನಾನು ಕನ್ಫ್ಯೂಸ್ ಆದೆ. ಅದು ಏನಿದು ಅಂತ ಕೇಳಿದಾಗ ಅದನ್ನು ಏನೋ ಬಾಗಿಲಿಗೆ ಕಟ್ತಾರಂತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಂಬೂನಲ್ಲಿ ಮಾಡ್ತಾರಂತೆ. ಸೊ ಎಷ್ಟು ಅಂತ ಗೊತ್ತಾಗಲಿಲ್ಲ. ಸೊ ನೆಕ್ಸ್ಟ್ ಶಾಪಲ್ಲಿ ನಾನು ಅದನ್ನು ಕೇಳೋಣ ಅಂದ್ಕೊಂಡು ಅದನ್ನು ಎನ್ಕ್ವೈರಿ ಮಾಡಿದೆ. ತೊಗೋಬೇಕು ಅಂತ ಅನ್ನಿಸ್ತು, ಸೊ ಹಂಗೆ ಕೇಳಿದೆ. ಓಕೆ, ಬರುವಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡು ಅದನ್ನಲ್ಲೇ ಬಿಟ್ಟು ಮುಂದೆ ಹೆಜ್ಜೆ ಹಾಕಿದ್ವಿ. ಹೋದ ವರ್ಷ ನಾನು ಹೋದಾಗ ಈ ಬ್ರಿಡ್ಜ್ ಇರಲಿಲ್ಲ. ಈಗ ಈ ಬ್ರಿಡ್ಜ್ನ ಹೊಸದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ. ತುಂಬ ಜನ ಸ್ನಾನ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಯಿದ್ರು. ನನ್ನ ಫ್ರೆಂಡ್ ಕೂಡ ವಿಡಿಯೋ ಮಾಡ್ಕೊಂಡು ಮುಂದೆ ಹೋಗ್ತಾಯಿದ್ರು. ಇಲ್ಲಿ ಬಿಟ್ಟು ಶೋ ಕೊಟ್ಟ ಒಬ್ಬ. ಹೋದ ತಕ್ಷಣ ಇಲ್ಲಿ ನಮಗೆ ಕ್ಯೂನೇ ಇಲ್ವಲ್ಲಪ್ಪ ಅಂತ ಅಂದ್ಕೊಂಡು ತುಂಬ ಖುಷಿ ಪಟ್ವಿ. ತುಂಬ ಖುಷಿ ಆಯಿತು. ಇಷ್ಟೊಂದು ಈಸಿ ಇದೆಯಲ್ಲ, ಬೇಗ ದರ್ಶನ ಆಗ್ಬೋದೇನೋ ಅಂತ. ಬಟ್ ನಾವು 4 ಹೆಜ್ಜೆ ಹಾಕಿದ ಮೇಲೆ ಗೊತ್ತಾಗಿದ್ದು ತುಂಬಾ ಕ್ರೌಡ್ ಇತ್ತು, ಸಖತ್ ರಶ್ ಇತ್ತು. ನಮಗೆ ತುಂಬ ಡೌಟ್ ಆಯಿತು, ಒಂದು 4-5 ಅವರ್ಸ್ ಆಗುತ್ತೆ ಅಂತಲೇ ಅಂದ್ಕೊಂಡ್ವಿ. ಹಾಗೇ ಆಯಿತು. ಆಲ್ರೆಡಿ ಮಳೆ ಬಂದು ನಿಂತಿತ್ತು. ಎಲ್ಲ ಜನ ಮಳೆಗೋಸ್ಕರ ಆ ಕಡೆ ಈ ಕಡೆ ಚಿಲಂಪಿಲಿಯಾಗಿ ಓಡಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಾ ಹಂಗೆ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಹಾಗೆ ನಿಂತ್ಕೊಂಡ್ಮೇಲೆ ನಮಗೆ ನನ್ನ ಫ್ರೆಂಡ್ ಆ ಕಡೆ ಈ ಕಡೆ ಮಿಸ್ ಆದರು. ಹುಡುಕ್ತಾ ನಿಂತ್ಕೊಂಡೆ ನಾನು. ಪರವಾಗಿಲ್ಲ, ಸಿಗ್ತಾರೆ ಫೈನಲಿ ಆಮೇಲಾದ್ರೂ ಅಂದ್ಕೊಂಡು ಮಳೆ ನೋಡಿಕೊಂಡು. ವೆದರ್ ಸಕ್ಕತ್ತಾಗಿತ್ತು, ಸೀನರಿ ಅಂತೂ ಸಕ್ಕತ್ತಾಗಿದೆ. ಎಲ್ಲ ಎಂಜಾಯ್ ಮಾಡ್ಕೊಳ್ತಾ ಹಂಗೆ ನಿಂತ್ಕೊಂಡ್ವಿ. ಮಳೆ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು. ತುಂಬ ಜನ ಛತ್ರಿ ತೊಗೊಂಡು ಬಂದು ಹಾಗೆ ದರ್ಶನ ಮಾಡ್ತಾಯಿದ್ರು. ಕೆಲವು ಜನ ಛತ್ರಿ ತೊಗೊಂಡು ಬರ್ದೇನೆ ಹಾಗೆ ನೆಂದರೂ ಪರವಾಗಿಲ್ಲ ಅಂದ್ಕೊಂಡು ದರ್ಶನ ಮಾಡೋಕ್ಕೆ ಅಂತ ನಿಂತಿದ್ರು. ನಾನಂತೂ ಛತ್ರಿ ತೊಗೊಂಡು ಹೋಗಿರಲಿಲ್ಲ, ದರ್ಶನ ಮಾಡಬೇಕಾದ್ರೆಲ್ಲ ಹಿಂಸೆ ಆಗುತ್ತೆ ಅಂತ. ಆಲ್ಮೋಸ್ಟ್ ಅಲ್ಲಿ ಕೇರಳ ಪೀಪಲ್ಸ್ ಮಾತ್ರ ಸ್ವಲ್ಪ ಛತ್ರಿಗಳು ತಂದಿದ್ದು. ಹೊರಗಡೆಯಿಂದ ಹೋಗಿರೋರು, ಕರ್ನಾಟಕದವ್ರು ಯಾರು ತೊಗೊಂಡು ಹೋಗಿರಲ್ಲ, ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ತುಂಬ ಮಳೆ ಬರುತ್ತೆ ಅಂತ. ಅಲ್ಲಂತೂ ತುಂಬ ಮಳೆ ಇತ್ತು. ಏನೇ ಇವತ್ತು ಹೇಗಿದೆ ಗೊತ್ತಿಲ್ಲ, ಸಖತ್ ಕ್ಯೂ ಇದೆ. ನಮಗೆ ತುಂಬ ಭಯದಿಂದನೇ ನಿಂತ್ಕೊಂಡ್ವಿ. ದರ್ಶನ ಆಗುತ್ತಾ, ಎಷ್ಟೊತ್ತಾಗುತ್ತೆ ಅನ್ನೋದೇ ನಮಗೆ ಒಂದು ಕನ್ಫ್ಯೂಸಲ್ಲಿದ್ದೆ. ನನ್ನ ಮುಂದೆ ಕ್ಯೂನಲ್ಲಿ ನಿಂತಿರೋರಿಗೆ ಸುಮಾರು ಜನಕ್ಕೆ ಈ ಥರ ಸುಸ್ತಾಗಿ ಬಿದ್ದು ಅವ್ರನ್ನ ಎತ್ಕೊಂಡು ಹೋದರು. ನನಗೊಂದು 2-3 ದೃಶ್ಯ ಈ ಥರ ಕಾಣಿಸ್ತು. ಅದಕ್ಕೂ ಮುಂಚೆ ಎಷ್ಟು ಜನ ಆ ಥರ ಹೋಗಿದ್ದಾರೆ ಗೊತ್ತಿಲ್ಲ. ತುಂಬ ಭಯ ಕೂಡ ಆಯಿತು. ಅವ್ರಿಗೇನಾಯಿತು ಏನು ಅಂತ ನನಗೆ ಇನ್ನೂ ಗೊತ್ತಾಗಲಿಲ್ಲ. ಸೊ ತುಂಬ ಕೇರ್ಫುಲ್ಲಾಗಿ ಹೋಗಿ. ನೋಡ್ತಿದ್ದೀರಲ್ಲ ಎಷ್ಟೊಂದು ಕ್ರೌಡ್ ಇದೆ ಅಂತ, ತುಂಬ ಕ್ರೌಡ್ ಇದೆ. ಈ ಮಧ್ಯದಲ್ಲಿ ಒಬ್ಬರು ನಮಗೆ ವಿಡಿಯೋ ಮಾಡಬೇಕಾದ್ರೆ ಇವರು ಪೋಸ್ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಈಗ ಸಹ ಇದ್ದಾರಾ?
ಫೈನಲಿ ನಮಗೆ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಸುತ್ತ ನೀರಲ್ಲಿ ಒಂದು 3 ರೌಂಡ್ ಪ್ರದಕ್ಷಿಣೆ ಹಾಕೋಣ ಅಂತ ನೀರಲ್ಲೇ ಹೆಜ್ಜೆ ಹಾಕ್ಕೊತ 3 ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿರುತ್ತೆ ನೀರಲ್ಲಿ ವಾಕ್ ಮಾಡಿಕೊಂಡು ಪ್ರದಕ್ಷಿಣೆ ಮಾಡೋದು, ಒಂಥರ ಹೊಸ ಥರ. ಇದು ತೀರ್ಥ ಕೊಡೋ ನೀರಂತೆ. ಎಲ್ಲರೂ ತೀರ್ಥ ತೊಗೋತಾಯಿದ್ರು, ನಾನು ಕೂಡ ತೊಗೊಂಡೆ. ಫೈನಲಿ ಆನೆ ನೋಡಿಕೊಂಡು ಆನೆಗೊಂದು ಸಲ್ಯೂಟ್ ಹೇಳಿ, ಮತ್ತು ಇನ್ನೊಂದು ಆನೆಯೂ ಕೂಡ ಇದೆ, ಅದನ್ನು ಕೂಡ ನೋಡಿಕೊಂಡು ಅಲ್ಲಿಂದ ಮೈಸೂರು ಕಡೆ ಬಂದ್ವಿ.